ಅನ್ನಬೇಕು ಅನ್ನೋದು ಹೇಳ್ತಾರೆ ಅವರು. ಸಂತರು ಅಂತ ಯಾರಿಗೆ ಅನ್ನಬೇಕು? ಮೊದಲನೇ ಮಾತ, ಯಾರು ಸ್ವಂತ ಅದಾರ ಅವರು ಸ್ವಂತ. ಮೊದಲನೇ ಲಕ್ಷಣ. ಯಾರು ಸ್ವಂತ ಇಲ್ಲರಿ, ಸ್ವಂತ ಇಲ್ಲ. ನಾವು ಸ್ವಂತ ಇಲ್ಲ, ಪರತಂತ್ರ ಇದ್ದೇವೆ. ನಾವು ಕರ್ಮಕ್ಕೆ ಪರತಂತ್ರ ಇದ್ದೇವೆ, ನಮ್ಮ ಭಾಗ್ಯಕ್ಕೆ ಪರತಂತ್ರ ಇದ್ದೇವೆ, ನಮ್ಮ ಮನೆ ಮಂದಿಗೆ ಪರತಂತ್ರ ಇದ್ದೇವೆ, ಸರ್ಕಾರಕ್ಕೆ ಪರತಂತ್ರ ಇದ್ದೇವೆ. ಸ್ವತಂತ್ರ ಅನ್ನೋದು ಏನು ನಮಗೆ? ಸ್ವತಂತ್ರ ಇಲ್ಲ, ನಾವು ಪರತಂತ್ರ ಇದ್ದೇವೆ ಎಲ್ಲರೂ ಕೂಡ. ಎಷ್ಟು ನನ್ನ ಮೇಲೆ ಕಾಯ್ದೆ ಅದಾವ, ಕಾನೂನು ಅದಾವ. ನನ್ನ ಮೇಲೆ ಗಂಡ ಅದಾನ, ನನ್ನ ಮೇಲೆ ಹೆಂಡತಿ ಅದಾವ, ನಮ್ಮ ಅಪ್ಪ ಅದಾನ, ಕಾಕ ಅದಾನ, ಭಾವ ಅದಾನ, ಸರ್ಕಾರ ಅದ. ಸ್ವತಂತ್ರ ಇದ್ದೇವೆ. ಸಾಯಕ್ಕೆ ಸ್ವತಂತ್ರ ಇಲ್ಲ ನಿಮ್ಗೆ, ಸಾಯಕ್ಕೆ ಸ್ವತಂತ್ರ ಇಲ್ಲ. ಊರಲ್ಲಿ ಹಾಕೊಳಕ್ಕೆ ಹೋದ್ರಿ ಉಳಿದ್ರಿ ಅಂದ್ರೆ ನಿಮ್ಗೆ ಸೇರ್ಕೊಯ್ತಾರಿಲ್ಲ. ನಾನು ಸಹಾಯಕ ನೀವೇಗೆ ಏನು ಮಾಡ್ತೀವಿ? ನಾವು ಸಹಾಯಕ್ಕೆ ಸ್ವತಂತ್ರ ಇಲ್ಲ. ಗೌರ್ಮೆಂಟ್ ಕಾನೂನು ಅದ, ಊರಿಗೆ ಹಾಕೊಳಕ್ಕೆ ಯಾವ ನಡ್ಬೇಕು. ಉಳಿದು ಅಂದ್ರೆ ಮನೆ ಬಿಟ್ಟು ಜೈಲಿಗೆ ಹೋಗಿ ಇರ್ತಾರೆ ನಿನಗೆ. ಸಹಾಯಕನೂ ಪರ್ಮಿಷನ್ ಇಲ್ಲ, ಉಳಿಕೆಗೇನು ಪರ್ಮಿಷನ್ ಕೇಳ್ತೀನಿ ನಿನಗೆ? ಉಳಿಕೆ ಪರ್ಮಿಷನ್ ಕೇಳ್ತೀವಿ. ನಾವು ಪರತಂತ್ರ ಇದ್ದೇವೆ. ರೋಡ್ನಾಗ ಹೋಗ್ತೀರಿಲ್ಲ, ರೋಡ್ನಾಗ ಹೋಗ್ತೀರಿ ನೀವು, ಸೈಕಲ್ ತಗೊಂಡು ನಡ್ಕೊತ ಹೋಗ್ತೀವಿ. ಸ್ವತಂತ್ರ ಹೋಗಿ ಬರ್ತಾರೆ ನಿಮಗೆ. ಪೊಲೀಸರು ಹೊಡಿತಾರೆ. ರೋಡ್ ಬಳಕೆ ಮಾಡಿಕೊಂಡು ಹೋಗಬೇಕು, ಅದೇ ಇಲ್ಲ ನೀನು. ನೀನು ಸ್ವತಂತ್ರ ಏನು? ಸ್ವತಂತ್ರ ಏನಿದೆ? ನೀ ದಾರ್ಯಾಗ ನಡೆಯಕ್ಕೆ ಪರತಂತ್ರ ಇದ್ದೀವಿ. ನಡೆಯಕ್ಕೆ ಬಿಡಂಗಿಲ್ಲ ನಿನಗೆ. ಆಕ್ಸಿಡೆಂಟ್ ಹಿಡಿದೋಯ್ತಾರೆ, ಈ ಕಡೆ ಕೊಯ್ದು ಹಾಕಿ ಹಿಡ್ದಾಕಂತಾರ. ರೋಡ್ ಬರಕ್ ಮಾಡ್ಕೊಂಡು ಹೋಗುವಂತ ಅದಲ್ಲ. ಹೊರಗೆ ಹೋದ್ರೆ ಪರತಂತ್ರ, ಮನೆಗೆ ಹೋದ್ರೆ ನಾನು ಮನೆ, ನಾನು ಸ್ವತಂತ್ರ, ನಾನು ಹೊರ ಮಾಡೋಕ್ಕಿಲ್ಲ. ಎದುರು ಮಾಡೋಕ್ಕಿದ್ದಿ, ಮಾಲಕ್ ಅಂತ ಹೇಳ್ಕಂತಾರ್ರಿ. ನಾ ಹೇಳ್ದಂಗೆ ಇರ್ಲಿಕ್ಕೆ ಮಾಲಕ್ ಅಂತಾರ ಇಲ್ರಿ. ನೀ ಹೇಳ್ದಂಗೆ ಏನದು? ಹಾಗೆ ಸ್ವಲ್ಪ ಮನೆಗೆ ಹೋಗಿ ಹಸುವಾಗೆ ಬಂದ್ರಿ, 2 ರೊಟ್ಟಿ ಕೂಡ ಕುಂಡ್ರಿ, ಆ ಮಾಡ್ತೀರಿ ಅಂದ್ರೆ ಕುಂಡಿರ್ತೀರಿಲ್ಲ. ಕುಂಡ್ರಂದ್ರೆ ನೌಕರಿಗಿಂತ ಕಡಿಮೆ ಆಗಿರಿ. ಇನ್ನೂ ಅಡಿಗೆ ಮಾಡ್ಲಿಕ್ಕೆ ಕುಂಡ್ರಿ ಮತ್ತೆ ಎದುರು ಮಾಡ್ತೀನಿ. ನೀ ಶರೀರದೇ ಮಾಲಕ್ಕಿಲ್ಲ. ಏನು ಅವು ಹ್ಯಾಂಡ್ ದೀಪ ಅಂತಾರೆ ದೂರ ಅದ. ಇದ್ರ ಮಾಲಕ್ ನೀ ಇದ್ದಿ, ಇದ್ರ ಮಾಲಕ್ ಇದ್ದಿ. ಕಣ್ಣು ಯಾರು? ನನ್ವೇ ನಿನ್ನ ಕಣ್ಣು, ಬಾಯಿ, ಕೈ, ಕಾಲ ನಿಮ್ಮನೆ. ನಮ್ಮಂತ ಎದಕ್ಕೆ ಅಂತೀರಿ ನೀವು? ಅದು ನಂಗೆ ಗೊತ್ತಾಗಿಲ್ಲ. ನಮ್ಮಂತ ಎದಕ್ಕೆ ಅಂತೀರಿ? ಹೌದಾ? ಇದು ದರ್ಶನ, ಇದು ನಮ್ದು ಅಂತೇನೆ. ಈಗ ಇಡ್ತೀನಿ, ತೆಗಿತೀನಿ, ಹಾಕೋತೀನಿ, ಇಡ್ತೀನಿ. ಹೌದು, ಅದು ನಮ್ದದ. ಹೌದಲ್ರಿ? ಏನು ನಿಮ್ಮ ಸಾಮಾನು 10 ರೂಪಾಯಿ ನಾನು ಅದನ್ನ ಕೊಡ್ಬೋದು, ಇಡ್ಬೋದು, ತೆಗಿಬೋದು. ನಂದು ಎದ್ರ ಮೇಲೆ ಸಂಪೂರ್ಣ ಅಧಿಕಾರ ಅದಕ್ಕೆ ನಂದು ಅನ್ಬೇಕ ಇಲ್ಲ? ಹೌದಾ? ಇಲ್ಲ. ಹೊಲ ಮಾರ್ಬೋದು, ಇಡ್ಬೋದು, ಮನೆ ಇಡ್ಬೋದು, ಕೆಡಬೋದು. ಈಗ ನನ್ನ ಮನೆ ಅದನ್ನ ಕೆಡುತ್ತೇನೆ, ಯಾರು ಕೇಳೋರಂತ. ಹೌದಾ? ಇದು ಯಾರು? ಕಣ್ಣು ಯಾರು? ಕಿವಿ ಯಾರು? ಬಾಯಿ ಯಾರು? ಕೈ ಯಾರು? ಕಾಲ ಯಾರು? ನಿಮ್ಮ ಅದಾವ ಇಲ್ಲಪ್ಪ. ಅಲ್ಲ, ಈ ಕೈಯ ಕಣ್ಣ ನಿಮ್ಮವ ನಮ್ಮವ? ನಿಮ್ಮ ಕಣ್ಣ ಯಾರು? ನಮ್ಮದು ಅಂತ ಎದಕ್ಕೆ ಅಂತೀರಿ? ನಂದಂತ ಎದಕ್ಕೆ ಅಂತೀರಿ? ಇದೇ ದೊಡ್ಡ ಸಮಸ್ಯೆ ಅದು. ಅಲ್ಲ, ಹೊಲ ನಂದು, ನಾ ಮಾರ್ಬೋದು, ಇಡಬಹುದು. ಮನೆ ನಂದು, ನಾ ಮಾರ್ಬೋದು, ಇಡಬಹುದು. ಹೌದಾ? ಕೆಡಬಹುದು, ಕಟ್ಟಬಹುದು, ಬೇಕಾದ್ರೆ. ಹೌದು, ಅದಕ್ಕೆ ನಂದು ಅಂತಿರಲಿ. ಎದರ ಮೇಲೆ ನಿಮ್ಗೆ ಸಂಪೂರ್ಣ ಅಧಿಕಾರ ಅದ. ಅದಕ್ಕೆ ನಂದು ಅನ್ಬೇಕಲ್ರಿ.